ಜುಲೈ 27ರಂದು ಚಿಕ್ಕಮಗಳೂರು ಎಸ್ಡಿಪಿಐ ಸಂಘಟನೆಯವರು ಪತ್ರಿಕಾಗೋಷ್ಠಿಯಲ್ಲಿ ಸಿಟಿ ರವಿ ಅವರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿರುವುದರ ಜೊತೆಗೆ ಚಿಕ್ಕಮಗಳೂರು ನಗರಕ್ಕೆ ಸಿಟಿ ರವಿ ಅವರನ್ನು ಬರಲು ಬಿಡುವುದಿಲ್ಲವೆಂದು ಹೇಳಿಕೆ ನೀಡಿದ್ದಾರೆ. ಆದರೆ ಎಸ್ಡಿಪಿಐ ಸಂಘಟನೆಯವರಿಗೆ ತಿಳಿಯದ ವಿಚಾರವೇನೆಂದರೆ, ಒಬ್ಬ ರಾಜನನ್ನ ಮುಟ್ಟುವ ಮುಂಚೆ ಸೈನಿಕರನ್ನ ದಾಟಿಕೊಂಡು ರಾಜನ ಬಳಿ ಹೋಗಬೇಕಾಗುತ್ತದೆ. ಆದರೆ ಸೈನಿಕರನ್ನೇ ಮುಟ್ಟಲು ಸಾಧ್ಯವಾಗದ ಎಸ್ಡಿಪಿಐ ಸಂಘಟನೆಯವರು ರಾಜನ ಬಳಿ ಹೋಗಲು ಸಾಧ್ಯವೇ? ಇದನ್ನ ಹಿಂದೂ ಸಮಾಜ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಹೇಳಿದರು. ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಅವರು ಮಾತಾಡುವಂತ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವ್ರನ್ನ ಬರ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಬಹುಶಃ ಎಸ್ಡಿಪಿಐನವರು ಅರ್ಥ ಮಾಡ್ಕೋಬೇಕು, ಸಿಟಿ ರವಿ ಅವರು 4 ಬಾರಿ MLA ಅವರು, 2 ಬಾರಿ ಸಚಿವರಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು ಬಂದಿದ್ದಾರೆ. ಬಹುಶಃ ಎಸ್ಡಿಪಿಐನವರಿಂದ ಸಿಟಿ ರವಿಯವರು ಕಲಿಯೋದು ಏನೂ ಇಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಚಿಕ್ಕಮಗಳೂರಿನಲ್ಲೇ ಹುಟ್ಟಿ ಚಿಕ್ಕಮಗಳೂರಿನಲ್ಲೇ ಬೆಳೆದು ಚಿಕ್ಕಮಗಳೂರಿಂದಲೇ ರಾಜಕಾರಣ ಮಾಡ್ತಾ ಇರುವಂತಹ ಸಿಟಿ ರವಿಯವರು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇರುವಂತಹ ಸಿಟಿ ರವಿಯವರಿಗೆ ದಂತಿ ಹಾಕುವ ಕೆಲಸ ಮಾಡಿದಾರಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಟಿ ರವಿಯವರು ದಲಿತರನ್ನ ಹಾಗೂ ಅಲ್ಪಸಂಖ್ಯಾತರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಹೇಳಿಕೆಯೂ ಸಹ ನೀಡಿದ್ದಾರೆ. ಆದರೆ ದಲಿತರ ಅಭಿವೃದ್ಧಿ, ದಲಿತರಿಗೆ ಅಧಿಕಾರ, ದಲಿತರಿಗೆ ಸಮಾನತೆ, ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಸಿಟಿ ರವಿಯವರು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರಿಗೆ ನಗರಸಭೆಯಲ್ಲಿ ಸದಸ್ಯರು ಮತ್ತು ಉಪಾಧ್ಯಕ್ಷರನ್ನ ಸಿಟಿ ರವಿಯವರೇ ಆಯ್ಕೆ ಮಾಡಿದ್ದಾರೆ ಹಾಗೂ ಇದಕ್ಕೆ ಅನೇಕ ಉದಾಹರಣೆಗಳಿವೆ. ಇದನ್ನ ತಿಳಿದುಕೊಂಡು ಮಾತನಾಡುವ ಅಭ್ಯಾಸ ಎಸ್ಡಿಪಿಐ ಸಂಘಟನೆಯವರು ಇಟ್ಟುಕೊಳ್ಳಬೇಕು ಎಂದರು. ಎಸ್ಡಿಪಿಐನವರು ರಾಜ್ಯಾದ್ಯಂತ ಎಸ್ಡಿಪಿಐನ ಬ್ಯಾನ್ ಮಾಡ್ಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಆ ಎಸ್ಡಿಪಿಐ ವಿರುದ್ಧ ಸ್ಟ್ರೈಕ್ ಮಾಡಿದ್ರು ಜನ. ಯಾಕಪ್ಪ ಅಂತಂದ್ರೆ ಅವರ ಕಾರ್ಯ ಜನ ಮೆಚ್ಚುವಂತ, ಜನ ಪರವಾದಂತ ಕಾರ್ಯ ಇರುವುದಿಲ್ಲ ಅಂತಕ್ಕಂಥದ್ದು. ಮೊನ್ನೆ ಮಂಗಳೂರಿನಲ್ಲೋ ಉಡುಪಿನಲ್ಲೋ ಆಂಬುಲೆನ್ಸ್ ನಲ್ಲಿ, ಬಂಟ್ವಾಳದಲ್ಲಿ ಆಂಬುಲೆನ್ಸ್ ನಲ್ಲಿ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದಾರು ಎಸ್ಡಿಪಿಐನ ಕಾರ್ಯಕರ್ತರೇ. ಬಹುಶಃ ಅವ್ರ ಕಾರ್ಯಕರ್ತರಿಗೆ ಸರಿಯಾದ ರೀತಿಯಲ್ಲಿ ಹೇಳದ್ ಬಿಟ್ಟು ಸಿಟಿ ರವಿಗೆ ಚಿಕ್ಕಮಗಳೂರಿಗೆ ಬರ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಚಿಕ್ಕಮಗಳೂರಿಗೆ ಸಿಟಿ ರವಿ ಪರ ಸಾವಿರ ಸಂಖ್ಯೆಯಲ್ಲಿ ಸೈನಿಕರಿದ್ದಾರೆ. ಸೈನಿಕರನ್ನ ದಾಟಿದ ನಂತರ ನೀವು ಮಂತ್ರಿ ಹತ್ರ ಬರ್ಬೇಕು. ಮಂತ್ರಿ ಮುಗಿದ ನಂತರ ರಾಜನ ಹತ್ರ ಬರ್ಬೇಕು. ನೀವು ಸೈನಿಕರನ್ನೇ ಮುಟ್ಟಕ್ಕಾಗಲ್ಲ, ಮಂತ್ರಿನೇ ಮುಟ್ಟಕ್ಕಾಗಲ್ಲ, ಆದ್ರೆ ರಾಜನ್ನೇ ಬಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀರಲ್ಲ, ಇದು ಎಸ್ಡಿಪಿಐಗೆ ಶೋಭೆ ತರುವ ಕೆಲಸ ಅಲ್ವೇ ಅಲ್ಲ. ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು. ನಾವು ಮಾತಾಡಿದ್ದೇ ನಡೆದ್ಬಿಡ್ತದೆ ಅಂತಕ್ಕಂಥ ಭಾವನೆ ನಿಂತಿದೆಯಲ್ಲ, ಅದು ತಪ್ಪು. ನೀವು ಅದರಿಂದ ಹೊರಗೆ ಬರ್ಬೇಕು. ನೀವು ಈ ತರ ದಂತಿ ಹಾಕುವ ಕೆಲಸನ ಭಾರತೀಯ ಜನತಾ ಪಾರ್ಟಿಯ ಎಸ್ಸಿ ಮೋರ್ಚಾ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಅವನ್ನೆಲ್ಲ ಬಿಟ್ಬಿಡು. ಈ ಬಿಟ್ಬಿಡಿ. ಯಾವ್ದು ಅಂತಂದ್ರೆ ಈ ತಿರುಪುನ ಕನಸು ಅಂತಾರಲ್ಲ, ತಿರುಪುನ ಕನಸು ಹಿಂಗೆ ಇರುತ್ತೆ ಯಾವಾಗ್ಲೂ. ತಿರುಪುನ ಕನಸು ಕಾಣಕ್ ಹೋಗ್ಬೇಡಿ. ತಿರುಪುನ ಕನಸನ್ನ ಎಸ್ಡಿಪಿಐ ಅವರು ನೀವು ಯಾವತ್ತೂ ಕಾಣಕ್ ಹೋಗ್ಬೇಡಿ.
ಸುದ್ದಿಗೋಷ್ಠಿಯಲ್ಲಿ ಹಂಪಯ್ಯ, ಹಿರೇಮಗಳೂರು ಕೇಶವ, ಬೀರಪ್ಪ, ಸುರೇಶ್, ಪ್ರದೀಪ್ ನಾಯಕ್, ಜಗದೀಶ್, ರೇವನಾಥ್, ನರಸಿಂಹಮೂರ್ತಿ, ಧರ್ಮರಾಜ್ ಉಪಸ್ಥಿತರಿದ್ದರು.